ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಮಾತಾಡಿದ್ದಾರೆ. ರಾಜೀನಾಮೆ ಕೊಡೋದಾಗಿ ದೆಹಲಿಯಲ್ಲಿ ಹೇಳಿ ಬಂದಿದ್ದಾರೆ. ನಾವು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ದೇವೆ. ಬೆಂಗಳೂರಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿಕೆ. ರಾಜೀನಾಮೆ ಕೊಡೋದಾಗಿ ದೆಹಲಿಯಲ್ಲಿ ಹೇಳಿ ಬಂದಿದ್ದಾರೆ. ನಾವು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ದೀವಿ ಎಂದಿದ್ದಾರೆ. ಈ ಸಿಎಂ ಅವರು ರಿಸೈನ್ ಮಾಡ್ತೇವೆ ಅಂತ ಹೇಳಿ ಬಂದಿದ್ದಾರೆ. ನಾವು ಅವ್ರು ಹೇಳಿದ್ವಿ ನೀವು ಮಾಡೋದು ಬೇಡ, ಅದು ಇಲ್ಲ ನಾ ಮಾತು ಕೊಟ್ಟಿದ್ದೇನೆ ಮಾಡ್ತೇನೆ ಅಂತ ಹೇಳಿದ್ರು ಅಷ್ಟೇ, ಮತ್ತೇನು ಚರ್ಚೆ ಇಲ್ಲ. ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್. ಈಗ ಎಲ್ಲ ಶಾಸಕರು, ಕೆಲವು ಶಾಸಕರು ನಿಮ್ಮ ಪರವಾಗಿ ಸಿಗ್ನೇಚರ್ ಮಾಡಿ ಕಳಿಸ್ತೀವಿ ಅಂತ ಏನಾದ್ರು ಹೇಳಿದ್ರ ಸರ್? ಇಲ್ಲಿ ಶಾಸಕರು ಯಾರು ಮೀಟಿಂಗ್ ಬಂದಿದ್ರು ಅವರೆಲ್ಲರೂ ಹೇಳಿ ಒಕ್ಕಡದಿಂದ ಹೇಳಿದ್ರು, ನೀವು ಆಗ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ರು ಇಲ್ಲ, ಹೈಕಮಾಂಡ್ ನನಗೆ ಹೇಳಿದಾಗ ಹೈಕಮಾಂಡ್ ನಾನು ಹೇಳಿದ್ದೇನೆ, ಹಾಗಾಗಿ ಅಷ್ಟೇ ಅವ್ರು ಹೇಳಿದರು. ಮುಂದೇನು ಚರ್ಚೆ ಆಗಿಲ್ಲ ಹೆಚ್ಚು. ಪಕ್ಷದಲ್ಲಿ ಗೊಂದಲ ಇದ್ದಿದ್ದು ನಿಜ, ಹೈಕಮಾಂಡ್ ಬಗೆಹರಿಸಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಭೆ ಬಳಿಕ ಸಿಎಂ ಎಲ್ಲವನ್ನೂ ಹೇಳ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ನಿನ್ನೆ ಸಭೆಯಲ್ಲಿ ಏನಾಯ್ತು ಅನ್ನೋದನ್ನ ಸಿಎಂ ಮಾತಾಡ್ತಾರೆ. ಅಲ್ಲಿವರೆಗೂ ನಾವೇನು ಹೇಳಕ್ಕಾಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ನಂತರ ಬಹಿರಂಗ ಆಗ್ತದೆ, ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅವರೇ ಹೇಳ್ತಾರೆ ಏನು ಚರ್ಚೆ ಆಗಿದೆ, ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಪಕ್ಷದ ಬಗ್ಗೆ ಸುದೀರ್ಘವಾಗಿ ನಾನು ಹೇಳ್ತಾರೆ. ಸೊ ಅಲ್ಲಿವರೆಗೆ ಕಾಯಬೇಕೆಲ್ಲರೂ ಅಷ್ಟೇ. ನಾವು ಕಾಯಲೇಬೇಕು, ಯಾಕೆ ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಚರ್ಚೆ. ಸೊ ಚರ್ಚೆ ವಿವರ ಸಿಎಂ ಮಾತ್ರ ಗೊತ್ತಿದೆ. ಸೊ ಅದಕ್ಕೆ ವೇಟ್ ಮಾಡೋಣ. ನಾಳೆ ಸಿದ್ದು ರಾಜೀನಾಮೆ, ಡಿಕೆಶಿ ಮನೆ ಮುಂದೆ ಸಂಭ್ರಮಾಚರಣೆ. ಡಿಕೆಶಿ ಮನೆ ಮುಂದೆ ಪಟಾಕಿ ಹೊಡೆದು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಬೆಂಗಳೂರಿನ ಡಿಕೆಶಿ ಮನೆ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದು, ಮುಂದಿನ ಮುಖ್ಯಮಂತ್ರಿ ಡಿಕೆಶಿಗೆ ಜೈ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಪಟಾಕಿ ಶಬ್ದ ಕೇಳಿ ಸುರೇಶ್ ಮನೆಯಿಂದ ಓಡ್ ಬಂದಿದ್ದಾರೆ ಬೆಂಬಲಿಗರು. ಪಟಾಕಿ ಹಚ್ಚಿದವರಿಗೆ ಪಟಾಕಿ ಹಚ್ಚಬೇಡಿ ಅಂತ ಡಿಕೆ ಬೆಂಬಲಿಗರು ತಾಕೀತು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.